ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರಾಗಿ ಇದ್ದೀನಿ. ಇವತ್ತು 8 ಗಂಟೆಗೆ ಎದ್ದಿದ್ದೀನಿ. ಇಬ್ಬರೂ ಎಬ್ರಿಸ್ಲಿಲ್ಲ ಪಾಪ ಇವರು. ಅಂದರೆ ನೆನೆಲ್ಲ ಸಿಕ್ಕಾಪಟ್ಟೆ ಓಡಾಡ್ಕೊಂಡು ಬೆಟ್ಟ ಗೊತ್ತಲ್ಲ ಫ್ರೆಂಡ್ಸ್, ನಾನು ಹೆಂಗಿತ್ತು ಅಂತ ಧೂಳಲ್ಲಿ ಸಖತ್ ಕಷ್ಟ ಆಯಿತು. ಅದಕ್ಕೆ ಎಚ್ಚರನೇ ಆಗಲಿಲ್ಲ. ಈಗ ಎದ್ವಿ 8 ಗಂಟೆ ಅಷ್ಟರಲ್ಲಿ ನಾವು ಹೊರಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. 8 ಗಂಟೆಗೆ ಎದ್ದಿದ್ದೀವಿ. ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟು ಟಿಫನ್ ಎಲ್ಲ ಮಾಡಿಕೊಂಡು, ರಾತ್ರಿ ಬಸ್ಸಾರು ಮಾಡಿದ್ದಲ್ಲ ಫ್ರೆಂಡ್ಸ್, ಅದಕ್ಕೆ ನಮ್ಮಮ್ಮ ಅನ್ನ ಮಾಡೈತೆ ತಿನ್ಬಿಟ್ಟು ಹೊರಡ್ತಾ ಇರೋದೆ ಫ್ರೆಂಡ್ಸ್. ಇವತ್ತು ಊರಿಗೆ ಟಾಟಾ ಬಾಯ್ ಬಾಯ್. ಭಾನುವಾರ ಇವತ್ತು ಸಂಜೆ ಅಷ್ಟರಲ್ಲಿ ಊರಲ್ಲಿ ಇರ್ತೀವಿ. ಅದಕ್ಕೂ ಮುಂಚೆ ಒಂದು ಫೇವ್ರೆಟ್ ಪ್ಲೇಸ್ಗೆ ಹೋಗ್ಬೇಕು ಫ್ರೆಂಡ್ಸ್ ನಾವು. ಇದು ಕಾಫಿ ಮಾಡೈತೆ ನಮ್ಮಮ್ಮ. ಈ ಕಡೆ ಬೆಲ್ಲದ ಕಾಫಿ ಫ್ರೆಂಡ್ಸ್, ಸಖತ್ತಾಗಿರ್ತೈತೆ. ಅಲ್ಲಿ ತುಳಸಿ ಐತೆ ಫ್ರೆಂಡ್ಸ್, ತುಳಸಿ ಗಿಡ ನಮ್ಮಮ್ಮ ಕುಯ್ಕೋತೈತೆ. ದೇವಸ್ಥಾನಕ್ಕೂ ಆರ ಮಾಡಿ ಎತ್ಕೊಂಡು ಹೋಗ್ರಿ ಅಂದ್ಬಿಟ್ಟು. ಹೂವು ರೇಟ್ ಜಾಸ್ತಿ ದೇವಸ್ಥಾನಗಳ ಹತ್ರ ಅಂದ್ಬಿಟ್ಟು. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅದು ನೆನ್ನೆಯಿಂದ ಮೊಟ್ಟೆ ಇಕ್ತೈತೋ ಇಲ್ಲ ತೂಗುಡ್ಸ್ತೈತೋ, ನಿದ್ದೆ ಮಾಡ್ತೈತೋ, ಕನ್ಸು ಕಾಣ್ತೈತೋ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಅದೆಲ್ಲ ರೈಸ್ ಆಗೈತೆ, ಕೋಪ ಮಾತ್ರ ಮಾಡ್ಕೊಂಡೈತೆ ಸಿಕ್ಕಾಬಿಟ್ಟೆ. ಅಂಡೆ ಒಲೆಯಲ್ಲಿ ಇನ್ನೂ ಇವ್ರು ನೀರು ಕಾಯಿಸ್ಕೊತಲ್ಲ ಫ್ರೆಂಡ್ಸ್. ಇಲ್ಲಿ ಆಚೆನೇ ಕಾಯಿಸ್ಕೊತವ್ರೆ, ಯಾಕಂತ ಗೊತ್ತಿಲ್ಲ. ಅಯ್ಯಯ್ಯೋ, ತುಂಬ ನೀರೈತೆ, ಆದರೂ ಕಷ್ಟಪಟ್ಟು ನೀರು ಎತ್ಕೊಬಂದೆ. ನೀನು ಹಾಕಿತ್ತಮ್ಮ ಗಿಡ ತುಳಸಿ? ಗಮ್ಮಂತೈತೆ. ಫ್ರೆಂಡ್ಸ್, ಎಷ್ಟೊಂದು ತುಳಸಿ ಆಗೈತೆ. ಕಟ್ಟಿದ್ರೆ ಒಂದು 5-6 ಮೊಳ ಆಗ್ತೈತೆ. ಇವಾಗ ಕಟ್ಟೋದು ದೊಡ್ಡ ಟಾಸ್ಕ್ ಇರೋದು ನನಗೆ. ನೆನ್ನೆನೇ ಹೇಳಿದರೆ ಕಿತ್ಕೊಂಡು ಇಕ್ಕೊಬಿಡ್ತೈತೆ ನೈಟು ಕನಕಾಂಬ್ರ ಜೊತೆಗೆ. ಇವಾಗ ಗಾಡೀಲಿ ಹೋಗ್ತಾ ಕಟ್ಬೋದೇನೋ, ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಪಾಯಸ ಬತ್ತಾ ಇಲ್ಲ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್? ಗಂಟಲಲ್ಲಿ ಕಿಚಿ ಕಿಚಿ ಸ್ಟಾರ್ಟ್ ಆಗೈತೆ. ಯಾವಾಗ ಗಂಟ್ಲು ಹೊಗೆ ಹಾಕೋತೈತೋ ಗೊತ್ತಿಲ್ಲ. ಮೇಕಪ್ ಮಾಡ್ಕೊಳಕ್ಕೆ ಎನರ್ಜಿ ಬೇಕು, ಅದಕ್ಕೆ ಹೇಳಿ ಫ್ರೆಂಡ್ಸ್. ಇದು ಈ ಪ್ಲ್ಯಾನಲ್ಲೇ ಇದ್ದಿದ್ರೆ ಬೆಳಗ್ಬಿಡು ಹೇಳಿದ್ದಿದ್ರೆ ನಾನು ಡ್ರೆಸ್ಸೆಲ್ಲ ಎತ್ಕೊಬರ್ತಾಯಿದ್ದೆ. ಹೋಗ್ಲಿ ಬಿಡು, ಡ್ರೆಸ್ಗಿಂತ ಭಕ್ತಿ ಮುಖ್ಯ. ಎಲ್ಲರೂ ಆಗ್ತಾಯಿಲ್ಲ. ಇದು ತುಳಸಿ ಹೂ ಬೇರೆ ಕೊಟ್ಬೇಕು ಫ್ರೆಂಡ್ಸ್. ಇಲ್ಲಿ ಹಾಕ್ಕೊಂಡಿದ್ದೀನಿ. ಅಣ್ಣ ತಮ್ಮದ್ರ ಪ್ಯಾಂಟ್ ಪ್ರೀತಿ. ಫಸ್ಟ್ ಇದು ಹಚ್ಕೊಂಡೆ ಫ್ರೆಂಡ್ಸ್. ಈಗ ನಾನು 3-in-1 ಫೌಂಡೇಶನ್, ಮಾಯಿಶ್ಚರೈಸರ್, ಸನ್ಸ್ಕ್ರೀನು. ಈಗ ಇದು ಆಲ್ ಡೇ ಹೈಡ್ರಾ ಮ್ಯಾಟ್ ಫೌಂಡೇಶನು. ಈ ಫೌಂಡೇಶನ್ ಸಖತ್ ಇಷ್ಟ ಆಯ್ತು ಫ್ರೆಂಡ್ಸ್. ನನ್ನ ಸ್ಕಿನ್ಗೆ ಸಖತ್ ಕಾಣಿಸ್ತಿದೆ. ಬುದ್ಧಿ ಕಾಣಿಸಲ್ಲ, ಅದಕ್ಕೆ ಇಷ್ಟ ಆಯಿತು. ಫೌಂಡೇಶನ್ನ ನನಗೆ ಕೈಯಲ್ಲಿ ಹಚ್ಕೊಂಡೆ ಅಭ್ಯಾಸ ಫ್ರೆಂಡ್. ಬ್ರಷು, ಸ್ಪಂಜು ಅವೆಲ್ಲ ನಮ್ಗೆ ಅಭ್ಯಾಸ ಇಲ್ಲ. ಕಾಂಪ್ಯಾಕ್ಟ್ ಗ್ಲೋ, ಕಾಂಪ್ಯಾಕ್ಟ್ ನ್ಯಾಚುರಲ್ ಗ್ಲೋ. ಇಷ್ಟು ತುಳಸಿ 10 ಮಳ ಆಗ್ತೈತೇನೋ. ಕಟ್ಟಷ್ಟು ಕಟ್ತೀನಿ, ಮಿಕ್ಕಿದ ಹಂಗೆ ಎತ್ಕೋತೀನಿ. ದೇವ್ರ ಪಾದದ ಹತ್ರ ಹಾಕ್ತಾರೆ, ಹಿಂಗೆ ಉಳ್ಕೋತಾರೆ. ಅಷ್ಟೇ. ಇಷ್ಟಪ್ಪ ಹೆಂಗೆ ಕಟ್ಟೋದು? ಹಿಂಗೆ ಮುರ್ಕೊಂಡು ಕಟ್ಟೋದು? ತುಳಸಿ ಯಾವತ್ತೂ ಕಟ್ಟಿಲ್ಲ ನಾನು ಫ್ರೆಂಡ್ಸ್. ಕುಡಿ ಕಿತ್ಕೊಂಡು ಕಟ್ಬೇಕಾ? ಹಿಂಗೈತೆ. ಇದು ತುದಿ ಮಾತ್ರ ಕಿತ್ಕೊಳ್ಳೋದಾ? ಈ ಕಡ್ಡಿ ವೇಸ್ಟು. ಹಿಂಗೆ ಕಟ್ಟಿದ್ರೆ ಗುಚ್ಚಾಗಿ ಬರ್ತೈತೆ. ಮುಟ್ಬೇಡ, ನೀನು ನೀರು ಇಟ್ಕೊಂಡಿಲ್ಲ. ಕಿತ್ಕೊಬರುವಾಗ ಗಿಡದಿಂದ ನೀರು ಇಟ್ಕೊಂಡಿದ್ದೀರ, ಕಿತ್ಕೊಬಂದ್ಬಿಟ್ಟು. ನಾನು ಹಂಗೆ ಅಂತ ಅಮ್ಮನಿಗೆ ನೀರು ಇಟ್ಕೊಂಡು ಕಿತ್ಕೊಳ್ತೀನಿ ಇರೋ ಅಂದಿದ್ದಕ್ಕೆ. ಹೂವು ಮಾರೋರೇನು ನೀರು ಇಟ್ಕೊಂಡು ಕಿತ್ಕೊಬಂದು ಕುಯ್ದು ಕಟ್ಟೆ ಮಾಡ್ತಾರ? ನೀರು ಚಿಮ್ಮಿಸ್ತೀನಿ ಫ್ರೆಂಡ್ಸ್. ಅಮ್ಮ ಕಿತ್ತಾಕಿದ್ದೀನಿ ಇದರಲ್ಲಿ.
ಇಲ್ಲಿ ಫ್ರೆಂಡ್ಸ್ ಒಂದು 5 ಮಾಡೋದಷ್ಟು ಕಟ್ಟಿದ್ದೀನಿ, ಇಷ್ಟು ಕಟ್ಟಿದ್ದೀನಿ. ಇನ್ನೊಂದು 2-3 ಮಾಡೋದಷ್ಟು ಐತೆ ಫ್ರೆಂಡ್ಸ್. ಇದು ಆಂಜನೇಯ ಸ್ವಾಮಿಗೆ ಇಟ್ಕೋತೀನಿ. ಇಷ್ಟು ಕಟ್ಟಿದ್ದೀನಿ ಫ್ರೆಂಡ್ಸ್. ಅದು ಹೂವು ಜಾಸ್ತಿ ಐತಲ್ಲ ಫ್ರೆಂಡ್ಸ್, ಅದಕ್ಕೆ ಅದು ಹಿಂಗೆ ಕಾಣಿಸ್ತಿದೆ. ಪರವಾಗಿಲ್ಲ, ತುಳಸಿಗಿಂತ ಶ್ರೇಷ್ಠ ಯಾವ ಹೂವಿಲ್ಲ ಅಂತ ಹೇಳ್ತಲ್ವ ಫ್ರೆಂಡ್ಸ್, ಒಳ್ಳೇದಾಗ್ತೈತೆ ಹೂವು ಹಾಕ್ತೀನಿ. ಇದನ್ನು ಪ್ಯಾಕ್ ಮಾಡ್ಕೋಬೇಕು. ರಾತ್ರಿ ಕಟ್ಟಿರೋ ಕನಕಾಂಬರ ಫ್ರೆಂಡ್ಸ್. ಇದರಲ್ಲಿ ಇಷ್ಟೇ ಸಾಕು ನನಗೆ, ಒಂದು ಮಳ. ಇದನ್ನು ದೇವ್ರು ಚೆನ್ನಾಗಿ ಕಟ್ಟಿಲ್ಲ, ಒಂದು ಸ್ವಲ್ಪ ಇದು ನಾನು ಮುಡ್ಕೋತೀನಿ. ಚೆನ್ನಾಗಿ ಕಟ್ಟಿರೋದು ದೇವ್ರಿಗೆ ಹಾಕ್ತೀನಿ. ಈಗ ಇದನ್ನ ಹಿಂಗೆ ಬಿಟ್ಬಿಟ್ಟು ಹೋದರೆ ಬಾಡೋಗ್ತಿತ್ತು ಫ್ರೆಂಡ್ಸ್. ಇದು ಯಾವ್ದು ಬಟ್ಟೆ ಐತಲ್ಲ, ಇದನ್ನ ಹಿಂಗೆ ಮುಚ್ಚಿಬಿಟ್ಟು ಹೋಗ್ತೀನಿ. ಅವಾಗ ಫ್ರೆಶ್ ಆಗಿರ್ತಿತ್ತು ನಾವು ಬರೋ ಗಂಟ. ಇಲ್ಲಿ ಫ್ರೆಂಡ್ಸ್ ರಾತ್ರಿ ಬಸ್ಸಾರು ಮಾಡಿದ್ದಲ್ಲ, ಅದಕ್ಕೆ ಅನ್ನ ಮಾಡಿಬಿಟ್ಟು ಹೋಗೈತೆ. ಎಲ್ಲರೂ ಹೇಳ್ತಿದ್ರು ಫ್ರೆಂಡ್ಸ್ ಬಸ್ಸಾರು ಚೆನ್ನಾಗೈತೆ ಅಂತ. ಈ ಥರ ಮಾಡಿದ್ರೆ ಸಕ್ಕತ್ತಾಗಿರ್ತೈತೆ ಫ್ರೆಂಡ್ಸ್. ಮಸಾಲೆ ರುಬ್ತೀರಾ, ಒಂಥರ ರಸಮ್ ಥರನೂ ಇರ್ತೈತೆ, ಬಸ್ಸಾರು ಥರನೂ ಇರ್ತೈತೆ. ನಾನು ರೆಡಿ ಫ್ರೆಂಡ್ಸ್. ಯಾರಲ್ಲ ಅವಳು ಹುಡುಗಿ ದೇವ್ ಥರ ಅವಳೆ, ಒಂದು ಮಣ ಮೇಕಪ್ ಮಾಡ್ಕೊಂಡು ಹೂವೆಲ್ಲ ಮುಡ್ಕೊಂಡು ಬಾಯ್ ಟೇಕ್ ಕೇರ್. ಯಾಕೆ ಕುಯ್ಯಕ್ಕೆ ಕೊಡಲ್ರ ನಮಗೆ? ಜನ್ಮಕ್ಕೆ ಹೋಗೋ ನಾಟಿ ಕೊಡಿ ಕೊಡ್ರಿ, ಕುಯ್ಕೊಂಡು ತಿಂತೀವಿ ನಿಮ್ಮ ಹೆಸರು ಹೇಳ್ಕೊಂಡು. ನಮ್ಮಮ್ಮ ಕೇಳಿಸ್ಕೋಬೇಕಾಯ್ತು. ಅವರು ನಮ್ಮಮ್ಮನೂ ತಾತ ಹೊಲ್ದಕ್ಕೆ ಹೋಗೋರು ಫ್ರೆಂಡ್ಸ್. ಅವರೇ ಕೈ ಕಿತ್ಕೊಬರತ್ತೆ ನಮಗೆ. ನಾವು ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್, ಎಲ್ಲ ಪ್ಯಾಕ್ ಮಾಡ್ಕೊಂಡು. ಇಡಿಯಪ್ಪಿ, ತುಳಸಿನ ಕನಕಾಂಬರ ಒಂದರಲ್ಲಿ ಇಟ್ಕೊಂಡ್ರೆ ತುಳಸಿ ಇದು ಕನಕಾಂಬರ ಬೇಗ ಬಾಡೋಗ್ತಿದ್ದಂತೆ ಫ್ರೆಂಡ್ಸ್, ಅದಕ್ಕೆ ಸಪ್ರೇಟ್ ಕವರು. ತೆಂಗಿನಕಾಯಿ ಎತ್ಕೊಂಡಿದ್ದೀವಿ. ಇನ್ನು ಕಡ್ಡಿ ಕರ್ಪೂರ ಎಲೆ ಅಡಿಕೆ ತಗೊಂಡು ಹೊರಡ್ತಾ ಇರೋದೆ. ಪ್ಯಾಕ್ ಹೇಳೇ ಬಿಡ್ತೀನಿ ಫ್ರೆಂಡ್ಸ್ ಎಲ್ಲಿ ಹೋಗ್ತಿರೋದಂತ. ಕಬ್ಬಾಳಿಗೆ ಫ್ರೆಂಡ್ಸ್, ನಾನು ಹೇಳೋಕೆ ಮುಂಚೆ ನಿಮ್ಗೆ ಗೊತ್ತಾಗ್ಬಿಟ್ಟಿರ್ತೈತೆ. ಯಾಕಂದರೆ ಫ್ರೆಂಡ್ಸ್ ನನಗೆ ಇಷ್ಟಿದ್ಗೆ ಜಾಸ್ತಿ ಹುಷಾರು ತಪ್ತಾಯಿದ್ದೀನಿ. ಹಾಸ್ಪಿಟ್ಲಿಗೆ ತೋರಿಸಿದ್ರು ರಿಕವರ್ ಆಗ್ತಾಯಿಲ್ಲ. ನಮಗೆ ಏನಂದರೆ ಒಂದು ನಂಬಿಕೆ ಫ್ರೆಂಡ್ಸ್, ಆಸ್ಪತ್ರೆಗೆ ತೋರಿಸಿದ್ರು ಹುಷಾರಾಗ್ತಾಯಿಲ್ಲ ಅಂದರೆ ದೃಷ್ಟಿ ಆಗೈತೆ ಅಂತ ನಾವು ಫಿಕ್ಸ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಡೆ ಹೊಡ್ಸೋದು, ದೃಷ್ಟಿ ತೆಗ್ಸೋದು, ಇದು ಮಾಡ್ತೀವಿ. ಅದು ವರ್ಕ್ ಆಗ್ತೈತೆ ಫ್ರೆಂಡ್ಸ್. ಅದಕ್ಕೆ ಇತ್ತೀಚೆಗೆ ನನಗೆ ಏನು ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅದು ಇದು ಮೈಕೈ ನೋವು, ಹುಷಾರು ತಪ್ಪೋದು. ಅದಕ್ಕೆ ಎಲ್ಲದಕ್ಕೂ ಒಂದೇ ಪರಿಹಾರ, ತಡೆ ಹೊಡ್ಸೋದು, ದೇವಸ್ಥಾನಕ್ಕೆ ಹೊಟ್ಟು ಬರೋದು, ದೃಷ್ಟಿ ತೆಗೆಯೋದು. ಓಕೆ ಫ್ರೆಂಡ್ಸ್, ಹೊರಡೋಣ. ಕಬ್ಬಾಳು ಹೋಗಿ ಬಂದು 6 ತಿಂಗಳಾಯಿತು. ಮತ್ತೆ ಒಂದು ಸಲ ಹೋಗ್ತಾಯಿದ್ದೀವಿ. ತುಂಬ ಖುಷಿ ಆಗ್ತೈತೆ. ನಮ್ಮ ಜರ್ನಿ ಹೆಂಗಿರ್ತೈತೇನೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವ್ರ ಮನೆಗೆ ಬೀಗ ಹಾಕಲ್ಲ, ಏನಿಲ್ಲ. ಹಿಂಗೆ ಸಿಕ್ಸ್ಬಿಟ್ಟು ಹೋಗ್ಬಿಟ್ರೆ ಮುಗೀತು, ಬೀಗ ಹಾಕ್ದಂಗೆ. ಟಾಟಾ ಬಾಯ್ ಸಿ ಯು. ಅದು ಮೊಟ್ಟೆ ಇಕ್ಕೋತಾರೆ, ಆ್ಯಕ್ಟಿಂಗ್ ಮಾಡ್ತೈತೆ. ನೆನ್ನೆಯಿಂದ ಮೊಟ್ಟೆ ಇಕ್ತಾ ಇಲ್ಲ. ಉಮೇಶ್ ಅಣ್ಣ ಬರಲ್ಲ, ಅವ್ರ ತಮ್ಮನೂ ಬರ್ತೀನಿ ಅಂತ ಅಂತೂ ಫ್ರೆಂಡ್ಸ್. ಗಾಡಿ ಓಡ್ಸೋಕ್ಕಾಗಲ್ಲ ಅಂತೈತಿ ಇವಾಗ, ಬಿಸಿಲು ನಂಗೆಲ್ಲ. ಇಷ್ಟು ಸೇಫ್ಟಿ ಗೇಟ್ ಎಲ್ಲೂ ಸಿಗಲ್ಲ. ಸೂಪರ್ ಡೂಪರ್ ಆಗಿ ಹೋಗ್ತೈತೆ ಫ್ರೆಂಡ್ಸ್ ಜರ್ನಿ. ಹೆವಿ ಬಿಸಿಲು ಸ್ಟಾರ್ಟ್ ಆಗ್ತೈತೆ, ಅವಾಗ ಇನ್ನೂ ಸೂಪರ್ ಆಗಿರ್ತೈತೆ. ಶಿವ ಅವ್ರ ಹೊಲ ಫ್ರೆಂಡ್ಸ್, ಇದು ಹೊಲನ ಕುಯ್ಬಿಟ್ಟವ್ರೆ. ನಮ್ಮೂರಿಗೆ ಕನಕಪುರದಿಂದ ಎಂಟ್ರಿ ಆಗಬೇಕಾದ್ರೆ ಈ ಥರ ಸೇತುವೆನ ದಾಟ್ಕೊಂಡು ಬರಬೇಕು ಫ್ರೆಂಡ್ಸ್. ಈ ಥರ ಒಂದು ಹೊಳೆ ಐತೆ, ಹೊಸದು ಸೇತುವೆ ಈ ಕಡೆ ಒಂದು ಕಟ್ತಾವ್ರೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನಾನು ಇಲ್ಲಿರೋವರೆಗೂ ಕನಕಪುರ ಅಪ್ಡೇಟು ಆಗಿರಲಿಲ್ಲ ಫ್ರೆಂಡ್ಸ್. ನಾನು ಊರು ಬಿಟ್ಟು ಹೋದ್ಮೇಲೆ ಫುಲ್ ಉದ್ಧಾರ ಆಗ್ಬಿಟ್ಟೈತೆ. ಹಂಗಾಗಿ ನಾನು ಎಲ್ಲಿರ್ತೀನೋ ಅಲ್ಲಿ ಉದ್ಧಾರ ಆಗಲ್ಲ ಅಂದ್ಬಿಟ್ಟು ನಾನೇ ಫಿಕ್ಸ್ ಆಗಿಬಿಟ್ಟೆ. ಈ ಕಡೆ ಮುಂದೆ ಬಂದರೆ ಒಂದು ಸ್ವಲ್ಪ ಅರ್ಕಾವತಿ ಅಂತ ಇರ್ತೈತೆ ಫ್ರೆಂಡ್ಸ್. ನಮ್ಮೂರಿಗೆಲ್ಲ ಟೈಮಿಂಗ್ಸ್ ಬಸ್ಗಳು, ಹಂಗಾಗಿ ಆಟೋ ಎನಿ ಟೈಮ್ ಇರ್ತೈತೆ, ಆಟೋದಲ್ಲಿ ಹೋಗ್ಬೋದು. ಏನು ರಂಗೋಲಿಗಳಾಗ್ತವ್ರೆ, ಏನು ಹಬ್ಬನ ಇಲ್ಲಿ? ಕಲರ್ ರಂಗೋಲಿ ಎಲ್ಲರ ಬಾಗ್ಲಲ್ಲೂ ಬಿಸಿ ಆಗ್ಬಿಟ್ಟವ್ರೆ ಹೆಣ್ಮಕ್ಳು ರಂಗೋಲಿ ಹಾಕೋದ್ರಲ್ಲಿ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ. ಕನಕಪುರದಿಂದ ಕಬ್ಬಾಳ್ಗೆ ಹೋಗೋ ರೂಟಲ್ಲಿ ಈ ಹಳ್ಳಿ ಫ್ರೆಂಡ್ಸ್. ಕನಕಪುರದಿಂದ ಸ್ವಲ್ಪ ಮುಂದಕ್ಕೇನೆ, ಊರ ಹೆಸರು ಮರ್ತೋಯ್ತು. ಯಾಕೆ ಹಿಂಗೆ ಕಲರ್ ರಂಗೋಲಿ ಹಾಕಿದ್ರು ಅಂತ ಅರ್ಥ ಆಗಲಿಲ್ಲ ಫ್ರೆಂಡ್ಸ್. ನಾನೊಂದು ಅರ್ಥ ಮಾಡ್ಕೊಂಡೆ, ನಮಗೆ ಶುಭ ಕೋರಕ್ಕೆ ವೆಲ್ಕಮ್ ಮಾಡೋಕ್ಕೆ ರಂಗೋಲಿ ಹಾಕಿರ್ಬೋದು ಅಂತ. ರಾಗಿ ನೋಡ್ಕೊಂಡು ಇಂಥದ ಹತ್ರ ಹುಷಾರಾಗಿ ಹೋಗ್ಬೋದು. ಬೆಟ್ಟ ಗುಟ್ಟಗಳು ಕಾಣಿಸಕ್ಕೆ ಸ್ಟಾರ್ಟ್ ಆದರೆ ಕಬ್ಬಾಳು ಕಾಣಿಸ್ತು ಅಂತ ಲೆಕ್ಕ ಫ್ರೆಂಡ್ಸ್. ಬೆಟ್ಟಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಯಾರಾದರೂ ಕಬ್ಬಾಳಿಗೆ ಬರಬೇಕಂದ್ರೆ ಆರಾಮಾಗಿ ಬರ್ಬೋದು ಫ್ರೆಂಡ್ಸ್. ಇಲ್ಲಿ ಒಂದು ಚೂರು ಟ್ರಾಫಿಕ್ ಇರಲ್ಲ, ಏನು ಇರಲ್ಲ. ರೋಡ್ಗಳು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗೈತೆ, ಜರ್ನಿ ಮಾಡ್ದಂಗೆ ಅನ್ಸಲ್ಲ. ಕನಕಪುರದಿಂದ ಬರೀ 14 ಕಿಲೋಮೀಟರ್ ಅಷ್ಟೇ ಐತೆ ಫ್ರೆಂಡ್ಸ್. 1 ಅವರಲ್ಲಿ ಹೋಗ್ಬೋದು, ಬಂದ್ಬಿಡ್ಬೋದು. ನಾವು 1 ಅವರ್ ಹೋಗಿ ಬಂದ್ವಿ ಅಂದರೆ, ಯಾರು ಸ್ಪೀಡಾಗಿ ಹೋಗೋರು ಇದ್ರೆ ಒಂದು ಅರ್ಧ ಗಂಟೆಯಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತಾರೆ. ಬೆಟ್ಟ ಗುಟ್ಟಗಳು ಸ್ಟಾರ್ಟ್ ಆಯಿತು ಅಂತಂದರೆ ಕಬ್ಬಾಳ ಹತ್ರ ಐತೆ ಅಂತಲೇ ಅರ್ಥ. ಒಂದ್ಸಲ ಮಾವಿನಕಾಯಿ ಎಲ್ಲ ಕಳ್ತನ ಮಾಡಿದ್ದೆ ಫ್ರೆಂಡ್ಸ್. ಈ ಸಲ ಮಾವಿನಕಾಯಿ ಬಿಟ್ಟಿಲ್ಲ, ಇನ್ನೂ ಹೂವು ಬಿಟ್ಟೈತೆ ಫ್ರೆಂಡ್ಸ್. ಕಬ್ಬಾಳ ಬೆಟ್ಟ ಅದೇನೆ, ಇನ್ನೂ ಸ್ವಲ್ಪ ಕೊರೆ ಬೀಳ್ತೈತೆ, ಕಾಣಿಸ್ತಿಲ್ಲ. ಹತ್ತತ್ರ ಹೋದ್ರೆ ಕಾಣಿಸ್ತಿದೆ.
ಜಸ್ಟ್ ಮಿಸ್ ಆದರೆ ಬಿದ್ದು ಕೈಕಾಲು ಮುರ್ಕೋತೀವಿ ಆ ಥರ ಹುರುಳಿಕಾಳು ಮೇಲೆ ಹೋದರೆ. ಈ ಫ್ರೆಂಡ್ಸ್ ಕಬ್ಬಾಳ್ ಬೆಟ್ಟ ನೋಡೋಕ್ಕೆ ಹತ್ರ ಇದ್ದಂಗೆ ಕಾಣಿಸ್ತೈತೆ, ಆದರೆ ಇನ್ನೊಂದು ಸ್ವಲ್ಪ ದೂರ ಐತೆ ಫ್ರೆಂಡ್ಸ್. ಇನ್ನೂ ಹೊಲ ಎಲ್ಲ ಕುಯ್ತವ್ರೆ, ರಾಗಿ ಎಲ್ಲ ಎತ್ತುತ್ತವ್ರೆ. ಕಬ್ಬಾಳ್ ಬೆಟ್ಟ ಒನ್ ಅವರು ಬಿಸಿಲಲ್ಲಿ ಜರ್ನಿ ಮಾಡ್ಕೊಂಡು ಹೋದ್ಮೇಲೆ ಫೈನಲಿ ಕಬ್ಬಾಳಕ್ಕೆ ರೀಚ್ ಆಗ್ಬಿಟ್ವಿ ಫ್ರೆಂಡ್ಸ್. ಈ ಕಬ್ಬಾಳ್ ದೇವಸ್ಥಾನ ಯಾವುದೇ ದೇವಸ್ಥಾನ ಆಗಲಿ ಫ್ರೆಂಡ್ಸ್, ನಾವು ಹೋದಾಗ ಬಿಸಿಲಲ್ಲಿ ನಡ್ಕೊಂಡು ಹೆಂಗೋ ಕಷ್ಟಪಟ್ಕೊಂಡು ಹೋಗಿರ್ತೀವಿ. ದೇವಸ್ಥಾನ ದೇವರು ನೋಡಿದ ತಕ್ಷಣ ಸುಸ್ತೆಲ್ಲ ಕಮ್ಮಿ ಆಗ್ಬಿಡ್ತೈತೆ. ಇಲ್ಲೂ ಹಂಗೆ ಅನ್ನಿಸ್ತು. ಇಲ್ಲಿ ಪಾರ್ಕಿಂಗ್ ಅಂತ ಸಪ್ರೇಟ್ ಜಾಗ ಇಲ್ಲ ಫ್ರೆಂಡ್ಸ್, ರೋಡ್ ಸೈಡೇ ಪಾರ್ಕ್ ಮಾಡ್ಕೋಬೇಕು. ಮತ್ತು ಪೂಜೆ ಸಾಮಾನು ನಾವು ಹೂವು ತಗೊಂಡೋಗಿದ್ವಿ, ಹೂವು ಮತ್ತು ತೆಂಗಿನಕಾಯಿ. ಇನ್ನು ಮಿಕ್ಕಿರೋ ಐಟಮ್ಸು ಕಡ್ಡಿ ಕರ್ಪೂರ, ಎಲೆ ಅಡಿಕೆ, ಅರ್ಶಿನ ಕುಂಕುಮ ಎಲ್ಲ ಇಲ್ಲೇ ತಗೊಂಡ್ವಿ. ಇಲ್ಲಿ ಹೂವಿನ ಹಾರಗಳಂತೂ ಸಿಕ್ಕಾಪಟ್ಟೆ ಸಿಗ್ತವೆ ಫ್ರೆಂಡ್ಸ್, ದೊಡ್ಡ ದೊಡ್ಡ ಹಾರಗಳೆಲ್ಲ ಇರ್ತವೆ. ಇಲ್ಲೇ ಬಂದು ತಗೊಳ್ಳೋರು ತಗೋಬೋದು, ಆದರೆ ರೇಟ್ ಹೆಂಗಿರ್ತೈತೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರ್ತೈತೆ ಅಂತ ಮಾತ್ರ ಹೇಳ್ತೀನಿ. ಇವತ್ತು ಭಾನುವಾರ ಬೇರೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಒಂದು ಸ್ವಲ್ಪ ಜನ ಜಾಸ್ತಿ ಇದ್ರು. ಆದರೆ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬದ ಟೈಮ್ಗಳಿಗಿಂತ ಹೋಲಿಸ್ಕೊಂಡ್ರೆ ಇವತ್ತೊಂದು ಸ್ವಲ್ಪ ಕಮ್ಮಿನೇ ಜನ ಇದ್ರು. ಯಾರಾದರೂ ಬರೋರಿದ್ರೆ ಭಾನುವಾರ ಟೈಮ್ ಆರಾಮಾಗಿ ಬಂದೋಗ್ಬೋದು. ಆರಾಮಾಗಿ ಭಾನುವಾರ ಅಂತಲ್ಲ, ದೇವ್ರನ್ನ ನೋಡೋಕೆ ಯಾವ ವಾರ ಆದರೂ ಬರ್ಬೋದು. ಕಡ್ಡಿ ಕರ್ಪೂರ ಎಲ್ಲ ಇಲ್ಲಿ ಆಚೆಗೆ ಹಾಕ್ಕೊಬಿಡ್ತಾರೆ ಫ್ರೆಂಡ್ಸ್. ಕಾಯಿ ಎಲ್ಲ ಒಡ್ಕೊಂಡು ಒಳಗಡೆಗೆ ಹೋಗ್ಬೇಕು ನಾವು. ಹೂವು ಒಂದೇ ಒಳಗಡೆಗೆ ತಗೊಂಡೋದು, ಅದೊಂದು ಸ್ವಲ್ಪ ಬೇಜಾರಾಯಿತು. ಆಸೆಯಿಂದ ಪೂಜೆ ಸಾಮಾನು ತರ್ತೀವಿ, ಇಲ್ಲಿ ಹೊರಗಡೆನೆ ಇಸ್ಕೊಬಿಡ್ತಾರಲ್ಲ ಅಂತ ಅನಿಸ್ತು. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಥರ ಇರ್ತೈತೆ. ಈ ಥರ ಬೊಟ್ಟಿಡ್ಸ್ಕೊಳ್ಳೋದಂತೂ ಸಿಕ್ಕಾಪಟ್ಟೆ ಶಿವಗೂ ಇಷ್ಟ, ನನಗೂ ಇಷ್ಟ. ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಈ ಕೆಲಸ ಮಾತ್ರ ಮೊದಲು ಮಾಡ್ತೀವಿ. ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಆರಾಮಾಗಿ ರಶ್ಶೇ ಇಲ್ದಿರೋ ಟೈಮಲ್ಲಿ ದರ್ಶನ ಮಾಡೋದಕ್ಕಿಂತ ಈ ಥರ ಫುಲ್ಲು ರಶ್ಶಲ್ಲಿ ದರ್ಶನ ಮಾಡಿದ್ರೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ದೇವಸ್ಥಾನ ಅಂದರೆ ಜನ ಹಂಗೆ ಜಿಗಿ ಜಿಗಿ ಅಂತ ತುಂಬಿರ್ಬೇಕು. ದರ್ಶನ ಮಾಡೋಕ್ಕೂ ಕಷ್ಟಪಟ್ಟು ದರ್ಶನ ಮಾಡಬೇಕು, ಅದು ಮೆಮೊರಿಬಲ್ ಆಗಿ ಉಳ್ಕೊಳ್ತೈತೆ. ಹೋದ್ಸಲ ಬಂದಾಗ ರಶ್ ಇರಲಿಲ್ಲ ಫ್ರೆಂಡ್ಸ್, ಡೈರೆಕ್ಟ್ ಹೋದ್ವಿ. ಇವಾಗ ಜನಗಳು ಜಾಸ್ತಿ ಅವರಲ್ಲ, ಇದೆಲ್ಲ ಹಾಕ್ಬಿಟ್ಟವ್ರೆ. ಸುತ್ತಿ ಸುತ್ತಿ ಹೋಗ್ತಾ ಇದ್ದೀವಿ. ಫುಲ್ಲು ಜನ ಅವರೇ ಫ್ರೆಂಡ್ಸ್ ಒಳಗಡೆ ಅಂತೂ. ತೀರ್ಥ ಇವಾಗ ತಗೊಂಡು ದೇವಸ್ಥಾನದೊಳಗೆ ಹೋಗ್ಬೇಕಾ? ಹೋದ್ಸಲ ಬಂದಾಗ ರಶ್ ಇರ್ಲಿಲ್ವಲ್ಲ ಫ್ರೆಂಡ್ಸ್, ಸೈಡಲ್ಲಿಂದ ಬಂದ್ವಿ ನಾವು ಡೈರೆಕ್ಟ್ ದೇವಸ್ಥಾನದೊಳಕ್ಕೆ. ಈ ಸಲ ಡೈರೆಕ್ಟ್ ದೇವಸ್ಥಾನದ ಮುಂದೆಯಿಂದ ಒಳಗಡೆಗೆ ಹೋಗ್ತೀವಲ್ಲ ಫ್ರೆಂಡ್ಸ್, ಒರಿಜಿನಲ್ಲು ರೋಡು ಹಂಗೆ ಹೋಗ್ತಾ ಇದ್ದೀವಿ. ಒಂದು 30 ನಿಮಿಷ 40 ನಿಮಿಷ ಆಯಿತು ಫ್ರೆಂಡ್ಸ್ ನಮಗೆ ದರ್ಶನ ಮಾಡೋಷ್ಟರಲ್ಲಿ, ಈ ಥರ ಲೈನಲ್ಲಿ ಹೋಗೋಕ್ಕೆ. ಇಲ್ಲಿ ಒಳಗಡೆ ನಾವು ಹೋದ್ಸಲ ಬಂದಾಗ ನಾನು ನೋಡೇ ಇರಲಿಲ್ಲ, ಸೈಡಲ್ಲೇ ಹೋದ್ವಿ, ಸೈಡಲ್ಲೇ ಬಂದುಬಿಟ್ವಿ. ಇದು ಖುಷಿ ಆಯಿತು ನನಗೆ. ಜನ ರಶ್ ಇದಕ್ಕೆ ಹಿಂಗೆ ಒಳಗೆ ಬಿಟ್ಟವರು, ಇಲ್ಲ ದೇವಸ್ಥಾನ ರೆಡಿ ಮಾಡ್ತಾ ಇರ್ಬೋದು ಇನ್ನೂ ಇಲ್ಲೆಲ್ಲ ಅಂತ ಏನೂ ಅರ್ಥ ಆಗಲಿಲ್ಲ ಫ್ರೆಂಡ್ಸ್ ನನಗೆ. ಇದೆಲ್ಲ ನೋಡಿ ಖುಷಿ ಆಯಿತು. ಮಿಸ್ ಆಗಿತ್ತು ಇದೆಲ್ಲ ಹೋದ್ಸಲ ಬಂದಾಗ. ಇದು ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಫ್ರೆಂಡ್ಸ್. ಒಳಗಡೆ ಹೋಗಿ ನೋಡಿದ್ರೆ ಫುಲ್ಲು ಜನ ಇದ್ರು. ಓಂ ನಮೋ ಕಬ್ಬಾಳಿ ಜಗದಂಬ ಜಯ ಕಾಳಿ. 1-2 ಸೆಕೆಂಡ್ ಅಷ್ಟೇ ಜನನ ತಳ್ತಾ ಇದ್ರು. ಜಾಸ್ತಿ ರಶ್ ಇದ್ರೆ ಆರಾಮಾಗಿ ದರ್ಶನ ಮಾಡೋಕ್ಕಾಗಲ್ಲ. ನಾವು ಪರವಾಗಿಲ್ಲ ಚೆನ್ನಾಗಿ ದರ್ಶನ ಮಾಡ್ಕೊಂಡ್ವಿ. ಹೂವು ಏನು ಇಸ್ಕೊಂಡಿಲ್ಲ ಫ್ರೆಂಡ್ಸ್ ಅಲ್ಲಿ. ಇಲ್ಲಿ ಸೈಡಲ್ಲಿ ಕೊಡಿ ಅಂತ ಹೇಳಿದ್ರು. ಉತ್ಸವ ದೇವಿ ಅನಿಸುತ್ತೆ ಇವರು. ತುಳಸಿನ ಅಲ್ಲೇ ಹಾಕಿದ್ರು ದೇವ್ರಿಗೆ, ಮತ್ತು ಕನಕಾಂಬರನ ದೇವ್ರ ತಲೆ ಹತ್ರ ಹಾಕಿದ್ರು. ನನಗಂತೂ ಫುಲ್ ಖುಷಿ ಆಯಿತು. ನಾನು ಕಟ್ಟಿದ್ದು ದೇವ್ರಿಗೆ ಹಾಕಿದ್ರು ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ನೋಡಿಬಿಟ್ಟು. ಆಮೇಲೆ ಅಲ್ಲೇ ತಾಯಿತ ಎಲ್ಲ ತಗೊಬಂದ್ವಿ. ಶಿವವರಮ್ಮ ತಾಯಿತ ಥರ ಕೇಳಿದ್ರು. ಆಮೇಲೆ ಅದ್ರ ಪಕ್ಕ ಗಣಪತಿ ಇತ್ತು, ಮತ್ತು ಇಲ್ಲೊಂದು ದೇವರಿತ್ತು. ಇದನ್ನು ನಮಸ್ಕಾರ ಮಾಡಿಕೊಂಡು ಒಳಗಡೆ ಸುಬ್ರಹ್ಮಣ್ಯ ಸ್ವಾಮಿನೂ ಇರ್ತಾರೆ. ಇಲ್ಲೆಲ್ಲ ತುಂಬ ಜನ ಕುತ್ಕೊಂಡಿದ್ರು ಒಳಗಡೆ. ಅದಕ್ಕೆ ನಾವು 1-2 ನಿಮಿಷ ಕುತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಪೊಲೀಸರು ಎದ್ದೊಳಿ ಜನಗಳು ಜಾಸ್ತಿ ಆಗ್ತಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಹೊರಗಡೆ ಬಂದ್ಬಿಟ್ವಿ. ಹೊರಗಡೆ ಬೇಕಾದ್ರೆ ಒಂದು ಸ್ವಲ್ಪ ಕುತ್ಕೋಬೋದು ಅಂತ ಅಂದ್ಬಿಟ್ಟು. ದೇವಸ್ಥಾನದ ಹಿಂದೆನೇ ಎಕ್ಸಿಟ್ ಆಗೋದು ಫ್ರೆಂಡ್ಸ್. ಇಲ್ಲಿ ಹಿಂದೆಗಡೆ ಬಂದ್ರೇನೆ ನಾವಿಲ್ಲಿ ತಡೆ ಓಡಿಸೋದು ಒಂದು ಜಾಗ ಐತೆ, ಬೋರ್ಡ್ ಹಾಕವ್ರೆ. ಆಲ್ರೆಡಿ ಒಂದ್ಸಲ ನಾವು ಬಂದಿರೋದ್ರಿಂದ ನಮಗೆ ಅಷ್ಟೊಂದು ಕನ್ಫ್ಯೂಸ್ ಏನಾಗಲಿಲ್ಲ, ಡೈರೆಕ್ಟಾಗಿ ಹೋದ್ವಿ. ಹಿಂಗೆ ಹೋಗಬೇಕು. ಇಲ್ಲೂ ಒಂದು ಸ್ವಲ್ಪ ಜನ ಇದ್ರು, ಒಂದು 10 ಜನದಷ್ಟು. ಇಲ್ಲಿ ಟಿಕೆಟ್ ತಗೋಬೇಕು ಫ್ರೆಂಡ್ಸ್, ತಡೆ ಓಡ್ಸೋಕ್ಕೇನೆ. ದೃಷ್ಟಿ ನಿವಾರಣೆ ಅದು ಇದು ಏನೇನೋ ಆಗ್ತೈತೆ. ಒಳಗಡೆ ಸ್ವಲ್ಪ ನೋಡ್ದೆ ಜನಗಳು ಜಾಸ್ತಿ ಇದ್ದಾರಾ ಅಂತ ಅಂದ್ಬಿಟ್ಟು. ಆಮೇಲೆ ಪರವಾಗಿಲ್ಲ, ಒಂದು 10-15 ನಿಮಿಷ ವೆಯ್ಟ್ ಮಾಡಿದ್ರೆ ನಮ್ಮದು ಆಗೋಗ್ತೈತೆ ಅಂತೂ. ಇದನ್ನು ವೀಡಿಯೋ ಮಾಡೋಂಗಿಲ್ಲ ಫ್ರೆಂಡ್ಸ್, ತಡೆ ಹೊಡಿಯೋದು ಯಾರು ನೋಡಬಾರ್ದು, ಅವ್ರಿಗಾಗ್ಬಿಡುತ್ತೆ ಅದು ಉಲ್ಟಾ ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ಆಮೇಲೆ ಹೊರಗಡೆ ಬಂದು ಇಲ್ಲಿ ಬಸವೇಶ್ವರ ಸ್ವಾಮಿ ಐತೆ ಫ್ರೆಂಡ್ಸ್, ತಡೆ ಓಡಿಸ್ತಾರಲ್ಲ ಅದ್ರ ಎದುರುಗಡೆನೇ ದೇವಸ್ಥಾನ ಇರೋದು. ಇಲ್ಲೂ ದರ್ಶನ ಮಾಡ್ಕೋಬೇಕು. ಪೂಜೆ ಮಾಡಿಸೋದಿದ್ರೆ ಇಲ್ಲೂ ಮಾಡ್ಬೋದು. ಇವ್ರೂ ದರ್ಶನ ಮಾಡ್ಕೊಂಡು ಹೊರಗಡೆ
ಬಂದ್ವಿ. ಆಮೇಲೆ ಯೋಚನೆ ಮಾಡಿದೆ, ಎಲ್ಲ ದೇವ್ರ ಫೋಟೋನೂ ಐತೆ, ಕಬ್ಬಳಮ್ಮ ದೇವಿ ಫೋಟೋನೇ ಇಲ್ವಲ್ಲ ಮನೆಯಲ್ಲಿ, ಒಂದು ಪುಟಾಣಿದು ತಗೋಬಿಡೋಣ, ದೇವ್ರ ಗೂಡಲ್ಲಿ ಇಟ್ಕೋಬೋದು ಅಂದ್ಬಿಟ್ಟು ಅದರಲ್ಲೂ ಚೆನ್ನಾಗಿರೋ ದೇವ್ರನ್ನ ಹುಡುಕ್ತಾ ಇದ್ದೀವಿ. ಎಲ್ಲ ದೇವರು ಒಂದೇ, ಅದರಲ್ಲೂ ಚೆಂದ ಕಾಣೋ ದೇವ್ರನ್ನ ಹುಡುಕಿ ಕೊನೆಗೆ ಶಿವ ಇದನ್ನು ಸೆಲೆಕ್ಟ್ ಮಾಡ್ತೀವಿ, ಇದು ನೋಡೋಕೆ ಚೆನ್ನಾಗಿ ಕಾಣ್ತೈತೆ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಬಂದು ದಾರ ತಗೊಳ್ಳೋದ್ರೆ ಕಟ್ಕೊಂಡ್ರೆ ದೃಷ್ಟಿ ಎಲ್ಲ ಆಗೋಗ್ತಿತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಶಿವಾಗ ಒಂದು ಕಪ್ ದಾರ ತಗೊಳ್ಳೋಣ ಅಂದ್ಬಿಟ್ಟು ದಾರ ತಗೊಂಡ್ವಿ. ಮತ್ತೆ ಲಾಡುನು ಇಲ್ಲೇ ತಗೊಂಡ್ವಿ. ಇಲ್ಲಿಗೆ ಬಂದ್ರೆ ಯಾರಾದ್ರೂ ಬರ್ಬೇಕು ಹೊಸ್ದಾಗಿ ಅಂದ್ರೆ ಹೋಟ್ಲಲ್ಲೇ ಊಟ ಮಾಡ್ಕೊ ಬರ್ಬೇಕು, ಇಲ್ಲ ಊಟ ಪ್ಯಾಕ್ ಮಾಡ್ಕೊ ಬರ್ಬೇಕು. ಯಾಕಂದ್ರೆ ಇಲ್ಲಿ ಅನ್ನದಾನ ಆ ಥರ ಏನೂ ಇರಲ್ಲ. ನನ್ಗೆ ಒಂದೇ ಒಂದು ಡೌಟ್ ಐತೆ, ಇಲ್ಲಿ ಕಬ್ಬಳಮ್ಮದ ಪ್ರಸಾದ ಏನು ಅಂತ, ಕಡಲೆಪುರಿನ ಇಲ್ಲ ಲಾಡುನ ಅಂತ ಅವೆರಡು ತಗೊಂಡಿದೀವಿ. ನಾನ್ ಮುಂದೆ ಪಟ ಅಂತ ಬಂದ್ಬಿಟ್ಟು ನನ್ ಗಂಡ ಎಲ್ಲಪ್ಪ ಅಂತ ಹುಡುಕ್ತಾ ಇದ್ರೆ ಇಲ್ಲಿ ಫಿಕ್ಸ್ ಆಗ್ಬಿಟ್ಟೈತೆ. ಕೆಟ್ಟದ್ದಾಗಿದೆ ನಿನ್ನ ನಾಲ್ಗೆ ಮೇಲೆ ಶನಿ ಕೂತಿದೆ ನೀನು ಸುಮ್ನೆ ಇದ್ರು ನಿನ್ನ ಬಾಯಿ ಸುಮ್ನೆ ಇರೋದಿಲ್ಲ. ನಾನಂತೂ ಈ ತರ ಶಾಸ್ತ್ರ ಹೇಳೋರ್ನ ನಂಬೋದೇ ಇಲ್ಲ. ಶಿವ ಯಾಕೆ ನಂಬ್ತೈತೋ ಗೊತ್ತಿಲ್ಲ. ದೇವ್ರ ಮೇಲೆ ನಂಬಿಕೆ ಇಡ್ಬೇಕು, ಜನಗಳ ಮೇಲೆ ಅಲ್ಲ. ದುಡ್ಡುಗೋಸ್ಕರ ಇವ್ರು ಸುಳ್ಳೆಲ್ಲ ಹೇಳ್ತಾರೆ ಅಷ್ಟೇ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಅವ್ರ ಹೊಟ್ಟೆ ಪಾಡು, ಅವ್ರು ಏನ್ ಮಾಡ್ಕೊಳ್ತಾರೋ ಗೊತ್ತಿಲ್ಲ. ನಾವು ಆಮೇಲೆ ಪ್ರಸಾದ ತಗೊಳ್ಳೋಣ ಅಂತ ಹೊರಗಡೆ ಬಂದ್ಬಿಟ್ಟು ಲಾಡು ಒಳಗಡೆನೆ ತಗೊಂಡಿದ್ವಿ, ಅದಕ್ಕೆ ಕಡ್ಲೆಪುರಿ ಮಾತ್ರ ತಗೊಂಡ್ವಿ. ಇಲ್ಲಿ ಹೊರಗಡೆ ಬರ್ಬೇಕಾದ್ರೆ ಈ ತರ ಇದು ನೋಡಿದೆ ಫ್ರೆಂಡ್ಸ್, ಫೋಟೋ ಫ್ರೇಮ್ಗಳು. ಹೋಗ್ಬೇಕಾದ್ರೆ ನೋಡ್ಲಿಲ್ಲ, ಬರ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿದೆ, ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದ್ವು ಇವು. ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಆದ್ರೆ ರೇಟ್ ಇರ್ತೈತೆ ಅಂತ ಗೊತ್ತು, ಶಿವ ನೋಡಿದ ತಕ್ಷಣ ಬೇಡ ಅಂತ ಅಂದ್ಬಿಡ್ತು. ಆದ್ರೆ ಬೇರೆ ಕಡೆ ಆದ್ರೂ ಆಗ್ಲಿ ಈ ತರ ರಿಯಲಿಸ್ಟಿಕ್ ಆಗಿ ಕಾಣಿಸೋ ಫೋಟೋಗಳನ್ನ ತಗೊಳ್ಳೇಬೇಕು ಫ್ರೆಂಡ್ಸ್. ಆಮೇಲೆ ಹೊರಗಡೆ ಬಂದ್ಮೇಲೆ ಬ್ಯಾಲ್ದಣ್ಣು ಇಲ್ಲಿ ಫೇಮಸ್ ಫ್ರೆಂಡ್ಸ್. ಕಬ್ಬಳಮ್ಮನ್ಗೆ ಬ್ಯಾಲ್ದಣ್ಣು ಅಂದ್ರೆ ತುಂಬಾ ಇಷ್ಟ. ಈಡ್ಗಾಯಿ ಹೆಂಗ್ ಹೊಡಿತೀವಿ ಫ್ರೆಂಡ್ಸ್, ತೆಂಗಿನಕಾಯಿನ ನಾವು ಅದೇ ತರ ಬ್ಯಾಲ್ದಣ್ಣನ ಅರ್ಕೆ ಮಾಡ್ಕೊಳ್ಳೋದು. ನಾವೇನಾದ್ರೂ ಅರ್ಕೆ ಮಾಡ್ಕೊಂಡು ಅದು ಈಡೇ ಇರ್ತಂದ್ರೆ ಇಷ್ಟು ಬ್ಯಾಲ್ದಣ್ಣು ಹೊಡಿತೀವಿ ಅಂತ ಈಡ್ಗಾಯಿ ತರ ಹೊಡಿಯೋದು. ಅರ್ಕೆ ಮಾಡ್ಕೊಂಡು ಹೊಡಿಯೋದಪ್ಪ ಅಂದ್ರೆ ಇಲ್ಲ, ಫಸ್ಟ್ಗೆ ನಾನು ಹೊಡಿತೀನಿ, ನಾನು ಅಪ್ಲಿಕೇಶನ್ ಹಾಕ್ಬಿಡ್ತೀನಿ ಫಸ್ಟ್ಗೆ ಅಂದ್ಬಿಟ್ಟು ಹೊಡಿತಾ ಇತ್ತು. ಶಿವ ನೋಡಿದ್ರೆ ಆಶ್ಚರ್ಯ ಆಗ್ತೈತೆ ಫ್ರೆಂಡ್ಸ್. ಸ್ವಲ್ಪ ವರ್ಷಗಳ ಹಿಂದೆ ದೇವರೇ ಇಲ್ಲ ಅಂತ ಇದ್ದಿದ್ದು, ಈಗ ನನಗಿಂತ ಜಾಸ್ತಿ ದೇವ್ರ ಮೇಲೆ ಭಕ್ತಿ ಬಂದೈತೆ. ಅದೇ ಫ್ರೆಂಡ್ಸ್, ಕಷ್ಟ ಬಂದಾಗ್ಲೇನೆ, ಆ ಕಷ್ಟದಲ್ಲಿ ಯಾರಾದ್ರೂ ಒಬ್ರು ದೇವ್ರ ರೂಪದಲ್ಲಿ ಕೈ ಹಿಡ್ದಾಗ್ಲೇನೆ ದೇವರು ಇದ್ದಾರೆ ಅಂತ ಅರ್ಥ ಆಗೋದು. ಅಲ್ಲಿವರೆಗೂ ದೇವರು ಇಲ್ಲ, ಇದೆಲ್ಲ ಮೂಢನಂಬಿಕೆ ಅಂತಾನೆ ಅನಿಸ್ತಾ ಇರ್ತೈತೆ. ಮತ್ತೆ ಒಂದ್ಸಲ ದೂರದಿಂದ ಬೆಟ್ಟ ದೇವಸ್ಥಾನ ಎಲ್ಲ ನೋಡಿದೆ, ಸ್ವಲ್ಪ ಬೇಜಾರಾಯ್ತು. ಮತ್ತೆ ಯಾವಾಗ ಬರ್ತೀವೋ ಅಂತ ಅನಿಸ್ತಾ ಇತ್ತು. ಜೊತೆಗೆ ಏನು ಕೊಡಿಸ್ತೀರಾ ಕರ್ಕೊಂಡು ಹೋಗ್ತಿತ್ತಲ್ಲ ಅಂತ ಸಪ್ಪಗೆ ಮಾಡ್ಕೊಂಡೆ ಮುಖನ. ಮಿರರಲ್ಲೇ ಫೇಸ್ ನೋಡ್ಬಿಟ್ಟು ಏನು ತಿಂತೀಯ ಅಂತ ಕೇಳ್ಬಿಟ್ಟು ಬೇಕ್ರಿಗೆ ಕರ್ಕೊಬಂತು. ಆಮೇಲೆ ಒಂದೇ ಒಂದು ಚಕ್ಲಿ ಪ್ಯಾಕೆಟು ನೀರು ಬಾಟ್ಲು ಅಷ್ಟೇ ತಗೊಂಡೆ ಫ್ರೆಂಡ್ಸ್. ಇಲ್ಲೂ ಸ್ವಲ್ಪ ತಿಂಡಿಗಳು ಅಷ್ಟೊಂದು ಇರಲಿಲ್ಲ ನನಗೆ ಇಷ್ಟ ಆಗೋದು. ಫ್ರೆಂಡ್ಸ್, ನಾನು ಹಿಂಗೇನೆ ಬಸ್ ಹತ್ತಿ ಹೋಗ್ತೀನಿ ಫ್ರೆಂಡ್ಸ್ ಊರಿಗೆ. ಶಿವ ಅಕ್ಕಿ ಎತ್ಕೊಬರ್ಬೇಕು, ಅಕ್ಕಿನೂ ನನ್ನ 2 ಮೂಟೆಗಳು ಹೊತ್ಕೊಬರಕ್ಕಾಗಲ್ಲ ಅಂತ ಹೇಳ್ತಿದ್ದೆ. ಅದಕ್ಕೆ ನಾನು ಹೋಗ್ತೀನಿ ಫ್ರೆಂಡ್ಸ್, ಇಲ್ಲೇ ಬಸ್ ಹತ್ತಿ. ನಾವು ಕನಕಪುರಕ್ಕೆ ಬರೋಷ್ಟರಲ್ಲಿ 1 ಗಂಟೆ ಆಗಿತ್ತು ಫ್ರೆಂಡ್ಸ್. ಸರಿ ಊಟ ಮಾಡ್ಕೊಂಡೆ ಬಸ್ ಹತ್ತಿದ್ರೆ ಸಂಜೆ ಆಗ್ತೈತೆ ಮನೆಗೆ ಹೋಗೋಷ್ಟರಲ್ಲಿ, ಅವಾಗ ಸರಿ ಹೋಗ್ತೈತೆ. ಉಪವಾಸ ಹೋದ್ರೆ ಹೊಟ್ಟೆ ತಲೆ ಸುತ್ತಲೆಲ್ಲಾರ ಬೀಳ್ತೀನಿ ಅಂದ್ಬಿಟ್ಟು ಶಿವ ಊಟ ಕೊಡಿಸ್ತು ಫ್ರೆಂಡ್ಸ್. ಅದು ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಕನಕಪುರದಲ್ಲಿ ಯಾವ ಹೋಟ್ಲಲ್ಲೂ ಊಟನೇ ಇಷ್ಟ ಆಗ್ತಾ ಇಲ್ಲ. 3 ದಿನದಿಂದ ತಿನ್ನೋಡ್ಬಿಟ್ಟು ಈ ಥರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೆ ಇಬ್ಬರೂ ಒಂದೇ ಪ್ಲೇಟ್ನ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ವಿ. ಕನಕಪುರ ಬಸ್ ಸ್ಟ್ಯಾಂಡಿಗೆ ಬಂದರೆ ಮಾರ್ಕೆಟ್ ಬಸ್ಸೇ ಸಿಗ್ತಾ ಇಲ್ಲ, ಡೈರೆಕ್ಟ್ ಮಾರ್ಕೆಟಿಗೆ ಬರಬೇಕು, ಇಲ್ಲ ಬನಶಂಕರಿಯಿಂದ ಹಂಗೆ ಬರಬೇಕು. ನನಗೆ ಮಾರ್ಕೆಟೇ ಬೆಸ್ಟ್ ಅಂತ ಅನ್ನಿಸ್ತು, ಯಾಕಂದರೆ ಸರ್ಜಾಪುರ ಬಸ್ಸು ಬೇಗ ಸಿಗ್ತವೆ. ಎಲ್ಲರೂ ಟವಲು ಖರ್ಚಿಪ್ ಹಾಕ್ಬಿಟ್ಟು ಸೀಟ್ ಹಿಡಿದ್ರೆ ಶಿವ ಹೆಲ್ಮೆಟ್ ಹಾಕ್ಬಿಟ್ಟು ಸೀಟ್ ಹಿಡ್ಕೊಡ್ತು ನನಗೆ, ಜನ ಜಾಸ್ತಿ ಇದ್ರು ಅಂತ ಅಂದ್ಬಿಟ್ಟು. ಹಂಗೆ ಜೇಬಲ್ಲಿ ಹುಡ್ಕಾಡ್ತೈತೆ ಅಂದರೆ ಕಾಸು ಎಲ್ಲೋ ಬಿಳಿಸ್ಕೊಂಡೈತೆ ಅಂತಾನೆ ಅರ್ಥ ಫ್ರೆಂಡ್ಸ್. ಇದೊಂದು ಕೆಟ್ಟ ಬುದ್ಧಿ ಐತೆ, ಜೇಬಿಂದ ದುಡ್ಡು ಬಿಡಬಾರ್ದು, ಅದು ಒಳ್ಳೇದಲ್ಲ ಅಂದರೆ ಬಿಳಿಸ್ಕೊಳ್ತಾ ಇರ್ತೈತೆ ಆಗಾಗ. ಆಮೇಲೆ ಬಸ್ಸು ಹೊರಡ್ತು. ಇದು ಆರ್ವಡಿ ಫ್ರೆಂಡ್ಸ್. ಈ ಕಡೆ ಎಲ್ಲ ಬಂದು ತುಂಬ ದಿನ ಆಗಿತ್ತಲ್ಲ, ಅದಕ್ಕೆ ಮೆಮೊರಿಗಿರಲಿ ಅಂದ್ಬಿಟ್ಟು ಇಲ್ಲೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಎಷ್ಟು ವರ್ಷ ಈ ರೋಡಲ್ಲಿ ಓಡಾಡಿದ್ದೀನೋ ಫ್ರೆಂಡ್ಸ್, 5-6 ವರ್ಷ ಓಡಾಡಿದ್ದೀನಿ ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ. ಇಲ್ಲಿ ಇರಬೇಕಾದ್ರೆ ರೋಡಂತೂ ಸಿಕ್ಕಾಪಟ್ಟೆ ಆರಾಮಾಗಿತ್ತು. ಕಗ್ಲಿಪುರದವರೆಗೂ ಟೆನ್ಷನೇ ಇಲ್ಲ, ಯಾಕಂದರೆ ಇಲ್ಲಿವರೆಗೂ ಟ್ರಾಫಿಕ್ ಇರಲ್ಲ. ಇಲ್ಲಿಂದ ಆಚೆ ಸ್ಟಾರ್ಟ್ ಆಗ್ತೈತೆ. ಆಮೇಲೆ ಬನಶಂಕರಿಗೆ ಬಂದು ನೋಡಿದ್ರೆ ದೊಡ್ಡ ಶಾಕು ಫ್ರೆಂಡ್ಸ್, ಯಾಕಂದರೆ ಇಲ್ಲಿ ಬನಶಂಕರಿ ದೇವಿ ಜಾತ್ರೆ ನಡೆದೈತೆ 3ನೇ ತಾರೀಕು. ನನಗೆ ವಿಷಯ ಗೊತ್ತೇ ಆಗಲಿಲ್ಲ. ಓ ಶೆಟ್ ಅನಿಸ್ತು. ನೆಕ್ಸ್ಟ್ ವರ್ಷ ಬರಬೇಕು. ಇನ್ಮೇಲೆ ಹಬ್ಬಗಳು ಜಾತ್ರೆಗಳು ಎಲ್ಲ ಊರಲ್ಲೂ ಸ್ಟಾರ್ಟ್ ಆಗ್ತೈತೆ. ಆಮೇಲೆ ಮಾರ್ಕೆಟಿಗೆ ಬಂದು ಇಳ್ಕೊಂಡೆ. ಬಂದು ನೋಡಿದ್ರೆ ಸರ್ಜಾಪುರ ಬಸ್ ರೆಡಿಯಾಗಿತ್ತು. ಬಸ್ ರೆಡಿಯಾಗಿರೋದಲ್ಲ ಫ್ರೆಂಡ್ಸ್, ನನಗೆ ಸೀಟ್ ರೆಡಿಯಾಗಿರಬೇಕು, ಆವಾಗಲೇ ಖುಷಿಯಾಗೋದು. ಆಮೇಲೆ ನನ್ನ ಪಕ್ಕ ಒಂದು ಆಂಟಿ ಬಂದು ಕೂತ್ಕೊಂಡು 1 ಅವರ್ ಜರ್ನಿ ಮಾಡಿದ ತಕ್ಷಣ ನಿದ್ದೆ ಮಾಡಿಬಿಡೋದಾ. ನಾನು ಎಬ್ಬರ್ಸಕ್ಕೆ ಹೋಗ್ಲಿಲ್ಲ, ಪಾಪ ವಯಸ್ಸಾಗಿರೋರು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಆಮೇಲೆ ನಮ್ಮ ಸ್ಟಾಪ್ ಬಂತು, ಇಳ್ಕೊಂಡೆ. ಇಲ್ಲಿ ಬಂದು ನೋಡಿದ್ರೆ ಇನ್ನೂ ದೊಡ್ಡ ಶಾಕು. ಇಷ್ಟು ವರ್ಷದಲ್ಲಿ ರೆಡಿ ಮಾಡದಿರೋ ರೋಡ, ನಾನು ಊರಿಗೆ ಹೋಗಿ ಬರೋ ಗ್ಯಾಪಲ್ಲಿ ರೋಡೆಲ್ಲ ಟಾರ್ ಆಗ್ತವ್ರೆ, ಎಲ್ಲ ಹಳ್ಳದಿಣ್ಣೆ ಆಗ್ಬಿಟ್ಟಿತ್ತು. ಮತ್ತು ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿತ್ತು ಈ ರೋಡಲ್ಲಿ, ಮಕ್ಕಳಿಗೆಲ್ಲ ಪ್ರಾಬ್ಲಮ್ ಆಗ್ತಾಯಿತ್ತು. ಸದ್ಯ ಒಳ್ಳೆ ಕೆಲಸ ಮಾಡೋರೆ ಗೌರ್ಮೆಂಟವರು. ಆಮೇಲೆ ಡೈರೆಕ್ಟ್ ಚಿಕನ್ ಅಂಗಡಿಗೆ ಹೋಗ್ಬಿಟ್ಟೆ ಫ್ರೆಂಡ್ಸ್. ನಾನು ಫಸ್ಟ್ ಟೈಮು ಇಲ್ಲಿಗೆ ಬರ್ತಾ ಇರ್ತೀವಲ್ಲ ಯಾವಾಗ್ಲೂ, ಹಂಗಾಗಿ ಆ ಅಣ್ಣಂದ್ರು ಪರಿಚಯ ಇಲ್ಲ ಅಂದರೂ ನೋಡಿರ್ತಾರೆ, ಧೈರ್ಯವಾಗಿ ಹೋಗಿ ತಗೊಬರೋಣ ಅಂದ್ಬಿಟ್ಟು ಹೋಗೇ ಬಿಟ್ಟೆ ಫ್ರೆಂಡ್ಸ್. ನಾನು ಚಿಕನ್ನು ಫಸ್ಟ್ ಟೈಮು ಶಿವ ಬರೋಷ್ಟು ಸರ್ಪ್ರೈಸಾಗಿ ಮಾಡೋಣ ಅಂತ ಫ್ರೆಂಡ್ಸ್. ನನಗೂ ಸಿಕ್ಕಾಪಟ್ಟೆ ಹಸ್ವಾಗ್ತಿದೆ. ಹಣೆ ಬರ ಹೆಂಗಂದರೆ ಫ್ರೆಂಡ್ಸ್, ಅಲ್ಲಿ ಏನೇನೋ ತಿಂಡಿ ಎಲ್ಲ ತಂದು ಕೊಡ್ತೈತೆ. ಶಿವರಮ್ಮ ತಿನ್ನೋದು ತಿನ್ನೋಕ್ಕೆ ಆಗ್ತಿಲ್ಲ, ಊಟ ತಿನ್ನೋಕ್ಕೂ ಹಸ್ವಾಗ್ತಿಲ್ಲ. ಇಲ್ಲಿ ಗೇಟಲ್ಲಿ ಇಳಿದ ತಕ್ಷಣ
ಫುಲ್ ಹಸ್ವಾಗ್ತೈತೆ. ಅದಕ್ಕೆ ಶಿವ ಬರೋವರೆಗೂ ತಂದ್ಕೊಡೋವರೆಗೂ ಕಾಯೋಕ್ಕಾಗಲ್ಲ. ಶಿವನು ಸಿಕ್ಕಾಪಟ್ಟೆ ಸುಸ್ತಾಗಿರ್ತೈತೆ. ಬಂದ ತಕ್ಷಣ ತಿನ್ಬಿಟ್ಟು ಮಲಗಲಿ ಅಂದ್ಬಿಟ್ಟು. ಟಾಮು ರಿಯಾಕ್ಷನ್ ನೋಡೋಣ ಅಂದರೆ ಟಾಮುನೇ ಇಲ್ಲ. ಆಯ್ತಾಯ್ತು ಬಾ ಮನೆಗೆ ಹೋಗೋಣ. ಬಾ ಬಟ್ಟೆ ಅರ್ಧಾಕ್ತೀಯಾ? ಸರಿ ಬಾ ಮನೆಗೆ ಹೋಗೋಣ. ಅಯ್ಯಯ್ಯಪ್ಪ ಬಾ. ಎಷ್ಟೊಂದು ಎಲೆ ಬಿದ್ದೈತೆ. ಬಾಗಿಲು ಗುಡ್ಸೋಕ್ಕಾಗಿಲ್ಲ ಅಂದರೆ ಹೊಡ್ದಾಕ್ಬಿಡ್ಬೇಕು ಇವನ್ನ. ಓಸ್ಗಳು ನೋಡೋಕ್ಕಾಗಲ್ಲ. ಬಿಸಿ ಬಿಸಿ ಅಡುಗೆ ಮಾಡ್ತೀನಿ ತಿನ್ನುವಂತೆ. ಈಗ ಟೈಮ್ ಬಂದು 4:45 ಫ್ರೆಂಡ್ಸ್. ಇಷ್ಟಲ್ಲಿ ಬಂದಿದ್ದೀನಿ. ಶಿವ ಇನ್ನೂ ಎಲ್ಲೈತೋ ಏನೋ ಗೊತ್ತಿಲ್ಲ. ಈಗ ನಾನು ಮನೆ ಬಾಗಿಲೆಲ್ಲ ಗುಡಿಸ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ಆಮೇಲೆ ಅಡುಗೆಗೆ ಬರ್ತೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಹಸುವಾಗ್ತೈತೆ. 2 ದಿನ ಧೂಳಲ್ಲಿ ಸುತ್ತಾಡಿ ತಲೆ ಕೆಟ್ಟೋಗಿತ್ತು ಫ್ರೆಂಡ್ಸ್. ಅದಕ್ಕೆ ತಲೆ ಸರಿಯಾಗಲಿ ಅಂದ್ಬಿಟ್ಟು ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಚೆನ್ನಾಗಿ ತಲೆಗೆ ಹಾಕಿದ್ದೀನಿ. ಈಗ ದೇವಸ್ಥಾನದಿಂದ ಬಂದು ತಲೆಗೆ ಎಣ್ಣೆ ಹಾಕ್ಬಾರ್ದು ಫ್ರೆಂಡ್ಸ್. ಆದರೆ ತಲೆನೋವು ಕಮ್ಮಿ ಆಗಲ್ಲ ನನಗೆ ತಲೆಗೆ ಎಣ್ಣೆ ಹಾಕಿಲ್ಲ ಅಂದರೆ. ಅದಕ್ಕೆ ಓಕೆ ಫ್ರೆಂಡ್ಸ್, ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಮೊದಲು ಟಾಮು ಹೋಗಬೇಕಲ್ಲ, ಹಂಗಾಗಿ ಚಿಕನ್ ನೀಟಾಗಿ ತೊಳ್ಕೊಂಡಿದ್ದೀನಿ. ಮಸಾಲೆ ರುಬ್ಬಿ ಮಾಡಲ್ಲ ಫ್ರೆಂಡ್ಸ್ ಇವತ್ತು ನಾನು. ಹಂಗೆ ಪ್ಲೈನಾಗಿ ಮಾಡ್ತೀನಿ. ಸಖತ್ತಾಗಿರ್ತೈತೆ. ಮಸಾಲೆ ರುಬ್ಬಿ ಮಾಡಿದ್ರೆ ಸಾಂಬಾರು ಜಾಸ್ತಿ ಉಳ್ಕೊಬಿಡ್ತೈತೆ. ನಾಳೆ ಸೋಮವಾರ ಅಲ್ಲ, ಅದಕ್ಕೋಸ್ಕರ ಟಾಮುಗೆ ನನಗೂ ಶಿವಗೆ 3 ಜನಕ್ಕೆ ಮಸಾಲೆ ರುಬ್ದಿರ ಸಾರು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್. ಇಲ್ಲಿ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ. ಶುಂಠಿ ಇಲ್ಲ ಫ್ರೆಂಡ್ಸ್. ಶಿವ ಬರೋವರೆಗೂ ಕಾಯ್ಕೊಂಡು ಕೂತ್ಕೊಂಡ್ರೆ ನನಗೆ ಹಸುವಿಗೆ ತಡೆಯೋಕ್ಕಾಗ್ತಾಯಿಲ್ಲ. ಶಿವನೂ ಸಿಕ್ಕಾಪಟ್ಟೆ ಹಸುವು ಅನ್ಕೋ ಬರ್ತೈತೆ. ಪರವಾಗಿಲ್ಲ ಫ್ರೆಂಡ್ಸ್, ನಾನು ಹಿಂಗೆ ಮಾಡ್ತೀನಿ. ಏನಿಲ್ಲ ಅಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕೆ ಸಿಂಪಲಾಗಿ ಚಿಕನ್ ಕರಿ ರೆಡಿ ಮಾಡ್ತೀನಿ. ಮೊದಲು ಸ್ವಲ್ಪ ಎಣ್ಣೆನ ಹಾಕ್ಕೋಬೇಕು, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೋಬೇಕು. ಶುಂಠಿ ಹಾಕ್ಕೋಬೇಕು ಫ್ರೆಂಡ್ಸ್. ಇರೋ ಲೆಕ್ಕ ಅದು ಘಮ ಅಂತ ಸ್ಮೆಲ್ ಚೆನ್ನಾಗಿರ್ತೈತೆ. ಇಲ್ಲ ಅದಕ್ಕೆ ಇವಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ದೇವಸ್ಥಾನದಿಂದ ಬರ್ತಾ ಚಿಕನ್ ತರೋದು ಏನಿದು ಅಂತೆಲ್ಲ ಅನ್ಕೊತಿದ್ದೀರಾ ಫ್ರೆಂಡ್ಸ್. ಕಬ್ಬಳ ಮುಂದೆ ಆರ ಐತೆ ಫ್ರೆಂಡ್ಸ್. ಅಲ್ಲೇ ಮಾಡಿ ತಿನ್ಬಿಟ್ಟು ಬರ್ಬೋದು ನಾವು. ನೆಕ್ಸ್ಟ್ ಟೈಮ್ ಅದೇ ಪ್ಲಾನ್ ಮಾಡಿದ್ದೀವಿ ಫ್ರೆಂಡ್ಸ್. ಇನ್ನೊಂದು ಇಬ್ಬರನ್ನ ಜೊತೆಗೆ ಕರ್ಕೊಂಡು ಅಲ್ಲೇ ಮಾಡಿ ತಿಂದು ಬರೋ ಥರ ಕೋಳಿ ಕಟ್ ಮಾಡಿಕೊಂಡು. ಪರವಾಗಿಲ್ಲ ಫ್ರೆಂಡ್ಸ್. ಅಲ್ಲಿಂದ ಬರ್ತಾನೂ ನಾವು ತುಂಬ ಜನ ನಾನ್ ವೆಜ್ ಎಲ್ಲ ತಿನ್ಕೊಬರ್ತಾರೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಫ್ಯಾಮಿಲಿ ಜೊತೆ ಹೋದಾಗೆಲ್ಲ ಬರ್ಬೇಕಾದ್ರೆ ನಾನ್ ವೆಜ್ ತಿನ್ಕೊಂಡು ಬರ್ತಾಯಿದ್ವಿ. ಹಾಗಾಗಿ ಪರವಾಗಿಲ್ಲ ಮಾಡ್ಕೊಂಡು ತಿನ್ಬೋದು, ಅದೇನು ತೊಂದರೆ ಇಲ್ಲ. ಟ್ರೈಪಾಡ್ನ ಊರಲ್ಲಿ ಬ್ಯಾಗಲ್ಲೇ ಮರ್ತ್ಬಿಟ್ಟು ಬಂದುಬಿಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ. ಟೊಮೊಟೊನ ಹಾಕಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಚಿಕನ್ನ ನೀಟಾಗಿ ತೊಳೆದಾಕೊಳ್ತಾ ಇದ್ದೀನಿ. ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ಚಿಕನ್ ಫ್ರೈ ಒಂದು 10 ನಿಮಿಷದಲ್ಲಿ ರೆಡಿ ಆಗಬೇಕು ನಮಗೆ ಸಾಂಬಾರು ಅಂತಂದರೆ ಈ ಥರ ಮಾಡ್ಕೋಬೋದು. ಆಮೇಲೆ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಸ್ವಾದಾಗ ಹಿಂಗೆ ಫ್ರೆಂಡ್ಸ್ ಹೆಂಗೆ ತಲೆ ಕೆಡ್ತಿದ್ದೋ ಹಂಗೆ ಅಡುಗೆ ಮಾಡ್ತಾ ಇರಬೇಕು. ನಿಜ ಹೇಳ್ತೀನಿ ಫ್ರೆಂಡ್ಸ್, ನಾವು ಅರ್ಧಂಬರ್ಧ ಐಟಮ್ಸ್ ಮಿಸ್ ಮಾಡಿ ಬೇಗ ಮಾಡಬೇಕು ಅಂತ ಏನೋ ಒಂದು ಮಾಡ್ತೀವಲ್ಲ, ಅದೇ ನಿಜವಾಗ್ಲೂ ಟೇಸ್ಟ್ ಬರೋದು. ನಾವು ಎಲ್ಲ ಐಟಮ್ಸು ರೆಡಿ ಮಾಡಿ ಇಟ್ಕೊಂಡು ಹಾಕ್ತೀವಲ್ಲ, ಅದು ಅಷ್ಟು ರುಚಿನೇ ಬರಲ್ಲ. ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ನಮಗೆ ಒಂದು ಟೈಮ್ಗೆ ಆಗಷ್ಟು ನೀರು ಹಾಕೋಬೇಕು ಫ್ರೆಂಡ್ಸ್. ನಿಜ ಹೇಳ್ತೀನಿ, ನಾವು ಮಸಾಲೆ ಎಲ್ಲ ರುಬ್ಬಿ ಮಾಡ್ತೀವಿ, ಸಿಂಪಲಾಗಿ ಮಾಡ್ತೀನಿ ನೋಡಿದ್ರೆ ಫ್ರೆಂಡ್ಸ್, ಟೇಸ್ಟೇ ಬೇರೆ, ರಿಯಲ್ ಟೇಸ್ಟ್ ಇರ್ತೈತೆ. ನಾವು ಹಾಕೋದು ಮಸಾಲೆ ಟೇಸ್ಟ್ ಬರ್ತಿದೆ, ಇದೊಂಥರ ಬೇರೆ ಟೇಸ್ಟ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಅದು ಕರೆಕ್ಟಾಗಿ ಬೆಂದ್ರೆ ಚೆನ್ನಾಗಾಗ್ತೈತೆ. ಈಗಪ್ಪ ನಾನು ಮುದ್ದೆ ಕಟ್ಕೊಬಿಡ್ತೀನಿ. ಇನ್ನು 10 ನಿಮಿಷ ಲೇಟಾಗಿ ಬರ್ಬೇಕಾಯ್ತಪ್ಪ. ಮುದ್ದೆ ಕಟ್ಬಿಡ್ತಿದ್ದೆ. ಇವ್ನು ನೋಡು, ಮೂಟೆ ಇಕ್ಕಪ್ಪಿ ತಲೆ ಮೇಲೆ ಇಳಿಸ್ಕೊಬತ್ತಾನೆ. ಅಯ್ಯಯ್ಯೋ, ಮೂಟೆ ಇಳಿಸುವ ಎನರ್ಜಿ ನನ್ನಲ್ಲೂ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಇಳಿಸ್ಕೊಳ್ಳಿ. ಅದಕ್ಕೆ ನಾನು ಬಸ್ಸಲ್ಲಿ ಬಂದಿದ್ದು. ಅಕ್ಕಿ ಬೇಕಲ್ಲ ನಮಗೆ. ಹೊಟ್ಟೆ ಸಿತೈತಾ? ಮುದ್ದೆ ಕಟ್ತೀನಿ ಇರ್ಮಂತೆ. ಅಡುಗೆ ಅಂತ ಗೆಸ್ ಮಾಡಪ್ಪಿ ಸ್ಮೆಲ್ಲಲ್ಲಿ. ಬಸ್ಸಾರು, ಚಿಕನ್ ನೀನು ಕೊಟ್ಟಲ್ಲ. ಹೆಂಗೆ ಚೆನ್ನಾಗಿ ಕುದ್ದೈತೆ ಫ್ರೆಂಡ್ಸ್. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಇಷ್ಟೇ. ಏನೇ ಹೇಳಿ ಫ್ರೆಂಡ್ಸ್, ನನ್ನ ಕೈಯಾರೆ ನಾನು ಬಂದಿಲ್ಲಿ ನನಗೆ ಊಟ ಮಾಡ್ಕೊಂಡು ತಿಂದರೆ ಆದಷ್ಟು ಸಮಾಧಾನ. ಎಲ್ಲೂ ಆಗಲ್ಲ, ಅದೇನು ಅಂತ ಅರ್ಥ ಆಗಲ್ಲ. ಟೇಸ್ಟ್ ಹೆಂಗೈತೆ ಅಂತ ಹೇಳು. ಹೆಂಗೆ ಚಿಕನ್ ತಂದಿರೋದು ಫಸ್ಟ್ ಟೈಮು? ಈಗ ಹೊಟ್ಟೆ ಹಸ್ತಿರೋದಕ್ಕೆ ಸುಸ್ತಾಗ್ತಾ ಇರೋದಕ್ಕೆ ಬೈಯೋಕ್ಕೂ ಎನರ್ಜಿ ಇಲ್ಲ. ಯಾಕೆ ಬೈತೆ ತಾನೇ ಪಿನ್ನ? ನಿನಗೋಸ್ಕರನೇ ಪ್ರೀತಿಯಿಂದ ತಂದು ಮಾಡಿದ್ದು ಅಷ್ಟೇ. ಅವಿಸಿಟ್ಟಮ್ಮು ಅವ್ನು ಪೀಸ್ ತಿಂತಾನೆ ಫಸ್ಟು. ಊರಿಂದ ಇಷ್ಟು ಐಟಮ್ಸ್ ಎತ್ಕೊಂಬಂದೈತೆ ಫ್ರೆಂಡ್ಸ್. ಇದು ಅಕ್ಕಿ, ಕುಂಬಳಕಾಯಿ, ಬೇಳೆ ಫ್ರೆಂಡ್ಸ್. ಇದು ಕಟ್ ಕಳಿಸ್ತಾರೆ ಆಗಾಗ. ಕಲ್ಲು ಜಾಸ್ತಿ. ನಾನು ಎಷ್ಟು ಕ್ಲೀನ್ ಮಾಡಿದ್ರು ಕಲ್ಲಿರ್ತವೆ. ಏನು ಮಾಡೋದು ಗೊತ್ತಿಲ್ಲ. ಇದು ಮಾಮೂಲಿ ಬೇಳೆ ಮತ್ತು ಇದು ನುಚ್ಚಬೇಳೆ.
ಇದು ಅಳಸಂದಿ ಕಾಳು ಅವರೆಕಾಳು ಹೊಲದ್ದು ಎರಡು ಮಿಕ್ಸ್ಡು ಇರೋದು ಫ್ರೆಂಡ್ಸ್. ನಾಳೆ ನಿಜವಾದ ಕೆಲಸ ನನಗೆ. ಇಲ್ಲಿ ಒಣಗಿರೋ ಅವರೆಕಾಯಿ ಹಸಿ ಅವರೆಕಾಯಿ ಎರಡು ಮಿಕ್ಸ್ ಮಾಡಿ ಕಿತ್ಕೊಟ್ಬಿಟ್ಟವ್ರೆ. ಎರಡು ಸಪ್ರೇಟ್ ಮಾಡಬೇಕು. ನನಗಂತೂ ಕಂಟಿನ್ಯೂಸ್ 3 ದಿನ ಜರ್ನಿ, ಹಬ್ಬ, ಬೆಟ್ಟ, ದೇವಸ್ಥಾನ ಎಲ್ಲ ಸುತ್ತಿ ಸಾಕಾಗ್ಬಿಟ್ಟೈತೆ ಫ್ರೆಂಡ್ಸ್. ಮಲಗಿದ್ರೆ ಸಾಕು ಅಂತ ಅನ್ನಿಸ್ತೈತೆ. ಓಕೆ ಫ್ರೆಂಡ್ಸ್, ಚೆನ್ನಾಗಿ ನಿದ್ದೆ ಮಾಡಿ. ನಾಳೆಯಿಂದ ಫ್ರೆಶ್ ಆಗಿ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್ ಫ್ರೆಂಡ್ಸ್.